ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಮಂಜುನಾಥ್ ಲರ್ನಿಂಗ್ ಆಪ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅದೇ ಥರ ನಿಮಗೆ ಇನ್ನೂ ಮೋರ್ ವಿಡಿಯೋಸ್ ಬೇಕಂದರೆ ನನ್ನ ಸಬ್ಸ್ಕ್ರಿಪ್ಷನ್ ಪಕ್ಕ ಇರೋಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. Let me see how annual leave with the wages will be calculated in a factories act ಅಂತ ನೋಡೋಣ. Every worker who has worked for a period of 240 days or more in a factory during the calendar year shall be allowed during the subsequent calendar year leave with the wage a number of days calculated at the rate of. ಸೊ ಅಂದರೆ ಎವ್ರಿ 240 ಡೇಸ್ ಒಬ್ಬ ಎಂಪ್ಲಾಯಿ ಲಾಸ್ಟ್ ಕ್ಯಾಲೆಂಡರ್ ಇಯರ್ಲಿ ವರ್ಕ್ ಮಾಡಿದೆ ಅಂದರೆ ಅವನಿಗೆ ಹೇಗೆ ನಾವು ಎಷ್ಟು ದಿವಸ ಲೀವ್ ಕೊಡ್ಬೋದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ ಅಂತಂದರೆ ಫಸ್ಟ್ ಒನ್ ಈಸ್ ಇಫ್ ಅನ್ ಅಡಲ್ಟ್ ಪರ್ಸನ್ಗೆ ಎಷ್ಟು ಕೊಡ್ತೀವಿ, ಯಾವಾಗ ಎಷ್ಟು ದಿವಸ ಕೊಡ್ತೀವಿ ಅಂದರೆ 1 ಡೇ ಫಾರ್ ಎವ್ರಿ 20 ಡೇಸ್ಗೆ ಕಂಪಲ್ಸರಿ ಒಂದು ಲೀವ್ನ ಅವನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ವರ್ಕರ್ಸ್ ಹೂ ಪರ್ಫಾರ್ಮ್ ಡ್ಯೂರಿಂಗ್ ದಿ ಪ್ರೀವಿಯಸ್ ಕ್ಯಾಲೆಂಡರ್ ಇಯರ್. ಸೊ ಲಾಸ್ಟ್ ಇಯರ್ ಕ್ಯಾಲೆಂಡರಲ್ಲಿ ಏನಾದರೂ ಸಪೋಸ್ ಒಬ್ಬ ಎಂಪ್ಲಾಯ್ 240 ಡೇಸ್ಗಿಂತ ಜಾಸ್ತಿ ವರ್ಕ್ ಮಾಡಿದರೆ ಎವ್ರಿ 20 ಡೇಸ್ಗೆ ಒಂದು ಲೀವ್ ಅಂತ ಅವನ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ. ಇಫ್ ಎ ಚಿಲ್ಡ್ರನ್ ಅಂತ ಚೈಲ್ಡ್ ಅಂತ ತೊಗೊಂಡ್ರೆ 1 ಪರ್ಸನ್ ಫಾರ್ ಎವ್ರಿ 15 ಡೇಸ್. ಸೊ ಅವನಿಗೆ 20 ಡೇಸ್ಗೆ ಒಂದು ಕೊಡ್ತೀವಿ ಅಡಲ್ಟಿಗೆ. ಇನ್ ಕೇಸ್ ಆಫ್ ಚೈಲ್ಡ್ಗೆ 1 ಡೇ ಫಾರ್ 15 ಡೇಸ್, 15 ದಿವಸಕ್ಕೆ ಒಂದು ದಿವಸ ಲೀವ್ ಆಗಿ ಅವನ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ ಕೇಸ್ ಆಫ್ ಫೀಮೇಲ್ ವರ್ಕರ್ಸ್, ಶಿ ಕ್ಯಾನ್ ಟೇಕ್ ಎ ಮೆಟರ್ನಿಟಿ ಲೀವ್ ಫಾರ್ ಎನಿ ನಂಬರ್ ಆಫ್ ಡೇಸ್, ಸೊ ನಾಟ್ ಎಕ್ಸೀಡ್ಸ್ 12 ವೀಕ್ಸ್. ಮೆಟರ್ನಿಟಿ ಲೀವ್ ಎಷ್ಟು ದಿವಸವರೆಗೂ ಒಬ್ಬ ಫೀಮೇಲ್ ವರ್ಕರು ಫೀಮೇಲ್ ಏನು ಎಂಪ್ಲಾಯಿ ತೊಗೊಬೋದು ಅಂತಂದರೆ ಇಟ್ ಶುಡ್ ನಾಟ್ ಎಕ್ಸೀಡ್ಸ್ 12 ವೀಕ್ಸ್. 12 ವಾರಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಬರಲ್ಲ. ದ ಲೀವ್ ಅರ್ನ್ಡ್ ಇನ್ ದಿ year prior to that in which the leave is enjoyed shall be deemed to be day on which the worker has worked in a factory for the purpose of computation of 240 days. 240 ಡೇಸ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಸಪೋಸ್ ಎಂಪ್ಲಾಯಿನು 15 ಲೀವ್ ತೊಗೊಂಡಿರ್ತಾನೆ ಲಾಸ್ಟ್ ಕ್ಯಾಲೆಂಡರ್ ಇಯರ್ಲಿ, ಆ ಡೇಸ್ನ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ವೆದರ್ ಈಸ್ ವರ್ಕ್ಡ್ ಲಾಸ್ಟ್ ಇಯರ್ ಆರ್ ಕರೆಂಟ್ ಇಯರ್, ಲಾಸ್ಟ್ ಪ್ರೀವಿಯಸ್ ಇಯರಲ್ಲಿ ವೆದರ್ ಈಸ್ ವರ್ಕ್ಡ್ 240 ಡೇಸ್ ಆರ್ ನಾಟ್ ಅಂತ ಕನ್ಸಿಡರ್ ಮಾಡೋಕ್ಕೆ. So next is workers whose service commences other than first day of January shall be entitled to leave with the wage at the rate laid down in the class 1. So the employee ವರ್ಕ್ನ ಕಮೆನ್ಸ್ ಯಾವಾಗ ಮಾಡಿದ್ದಾನೆ ಅದರ ಬೇಸಿಸ್ ಮೇಲೆ ಲೀವ್ ಹೇಗೆ ನಾವು ಅವನಿಗೆ ಗ್ರ್ಯಾಂಟ್ ಮಾಡ್ತೀವಿ, ಅದರ ಬೇಸಿಸ್ ಮೇಲೆ ಹೇಗೆ ಅಂತ. ಇಫ್ ಹಿ ಹ್ಯಾಸ್ ವರ್ಕ್ ಫಾರ್ 2/3 ಆಫ್ ದಿ ಟೋಟಲ್ ನಂಬರ್ ಆಫ್ ಡೇಸ್ ಇನ್ ಎ ರಿಮೈಂಡೆಡ್ ಆಫ್ ದಿ ಕ್ಯಾಲೆಂಡರ್ ಇಯರ್, ಸೊ ಲೈಕ್ 2/3 ಭಾಗ ಎಂಪ್ಲಾಯಿ ಲಾಸ್ಟ್ ಕ್ಯಾಲೆಂಡರಲ್ಲಿ ವರ್ಕ್ ಮಾಡಿದೆ ಅಂದರೆ, ಇಫ್ ಈ ಡಿಸ್ಚಾರ್ಜ್ ಹಿಮ್, ದಟ್ ಈಸ್ ಆ ವರ್ಕರ್ನ ಡಿಸ್ಚಾರ್ಜ್ ಮಾಡಿದ್ದೀವಿ ಆರ್ ಡಿಸ್ಮಿಸ್ ಮಾಡಿದ್ದೀವಿ ಫ್ರಮ್ ದಿ ಸರ್ವಿಸ್, ಆರ್ ಕ್ವಿಟ್ ಎಂಪ್ಲಾಯ್ಮೆಂಟ್ನ ಕ್ವಿಟ್ ಮಾಡಿದ್ದಾನೆ, ಇಲ್ಲ ಸೂಪರ್ ಅನ್ವೇಷನ್ ಆಗಿದೆ, ಇಲ್ಲ ಡೈ ಆಗಿದೆ ಇನ್ ಸರ್ವಿಸಲ್ಲಂದರೆ, ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಕ್ಯಾಲೆಂಡರ್ ಇಯರ್ ಈ ಆರ್ ಈಸ್ ನಾಮಿನಿ ವಿಲ್ ಬಿ ಎಂಟೈಟಲ್ ಫಾರ್ ವೇಜಸ್ ಲೀವ್ ಆಫ್ ಕ್ವಾಂಟಮ್ ಆಫ್ ಲೀವ್ಗೆ ಅವರು ಎಲಿಜಿಬಲ್ ಆಗ್ತಾರೆ. ಸೊ for making eligible to avail such kind of leave, such payment shall be made wherein, so where the worker is discharged or dismissed to quit employment before the expiry of the second working day from the date of such discharge will be considered. So in case of whereas the worker is superannuated or died while in service before the expiry of 2 months from the date of superannuation will be considered. Condition is in calculation of leave under this section, the fraction of leave andre half day leave will be considered as or treated as full day leave, and fraction of lesser than half day leave shall be omitted. ಅಂದರೆ ಎಂಪ್ಲಾಯಿ ಏನಾದರೂ ಹಾಫ್ ಡೇ ವರ್ಕ್ ಮಾಡಿ ಸತ್ತೋಗಿದ್ರೆ ಅದನ್ನ ನಾವು ಫುಲ್ ಡೇ ಅಂತ ಕನ್ಸಿಡರ್ ಮಾಡಬೇಕು. ಇನ್ನು ಅರ್ಧ ದಿವಸಕ್ಕಿಂತ ಕಡಿಮೆ ಟೈಮಲ್ಲಿ ಎಂಪ್ಲಾಯಿ ಏನಾದರೂ ಬಿಟ್ಟೋಗಿದ್ರೆ ಅದನ್ನು ನಾವೇನಂತ ಕನ್ಸಿಡರ್ ಮಾಡಬೇಕಂದ್ರೆ ಅದನ್ನು ನಾವು ಬಿಟ್ಬಿಡಬೇಕಾಗುತ್ತೆ. If the worker does not in any one calendar year takes the whole of the leave allowed to him under section 1 and 2, in case of maybe any leave not taken by him shall be added to leave to be allowed to him in the succeeding calendar year. ಈಗ ಒಬ್ಬ ಎಂಪ್ಲಾಯಿಗೆ ಲೀವ್ ಕೊಟ್ಟಿರ್ತೀವಿ, ಆದರೆ ಅವನು ತೊಗೊಂಡಿರಲ್ಲ, ಲೀವ್ ಅಪ್ಲೈ ಮಾಡಿರಲ್ಲ, ಲೀವ್ ತೊಗೊಂಡಿರಲ್ಲ. ಡ್ಯೂರಿಂಗ್ ದ ಸಚ್ ಕೈಂಡ್ ಆಫ್ ಕಂಡೀಷನ್ಸ್, that leave whatever it is given to him, that will be carry forward, that will be added to the next succeeding year ಗೆ, ಕ್ಯಾಲೆಂಡರ್ ಇಯರ್ಗೆ ಅದನ್ನ ನಾವು ಆ್ಯಡ್ ಮಾಡ್ತೀವಿ.
provided the total number of days of leave that may be carried forward to a succeeding year shall not be exceeds 30 days. ಎಷ್ಟು ದಿವಸ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಎಷ್ಟು ದಿವಸ ನಾವು ಆ್ಯಡ್ ಮಾಡ್ಬೋದು ಫಾರ್ ನೆಕ್ಸ್ಟ್ ಸಕ್ಸೀಡಿಂಗ್ ಇಯರ್ ಅಂದರೆ ಓನ್ಲಿ ಇನ್ ಕೇಸ್ ಆಫ್ 30 ಇನ್ ಕೇಸ್ ಆಫ್ ಅಡಲ್ಟ್, 40 ಇನ್ ಕೇಸ್ ಆಫ್ ಚೈಲ್ಡ್ ಲೇಬರ್ ಆದರೆ ನಾವು 40 ಲೀವ್ಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಇನ್ ಕೇಸ್ ಆಫ್ adult ಅಂದರೆ up to 30 days he can able to carry forward for next succeeding years. So next condition is a workers may at any time apply in writing to the manager of a factory not lesser than 15 days before the date. ಅಂದರೆ ಒಬ್ಬ ಎಂಪ್ಲಾಯಿ ಲೀವ್ ಲೀವ್ನ ತೊಗೊಬೇಕಂದ್ರೆ 15 ಡೇಸ್ ಮೊದಲು ಅವನು ಒಬ್ಬ ಮ್ಯಾನೇಜರ್ಗಾಗಿರ್ಬೋದು, ಇಲ್ಲ ಓನರ್ಗಾಗಿರ್ಬೋದು, ಇಲ್ಲ ಆಕ್ಯುಪೇರ್ಗಾಗಿರ್ಬೋದು, ಅವನು ರಿಟರ್ನ್ ಅಪ್ಲಿಕೇಶನ್ ಬಂದು ಬರೀಬೇಕಾಗುತ್ತೆ. ವಿಚ್ ಈ ವಿಶಸ್ ಟು ಟೇಕ್ ಎ ಲೀವ್ ಬಿಗಿನ್ಸ್. ಯಾವಾಗ ಅವನು ಅಪ್ಲೈ ಮಾಡ್ತಾನೋ ಅವತ್ತಿಂದನೇ ಲೀವ್ ಬಿಗಿನ್ ಆಗುತ್ತೆ. ಸೊ ಫಾರ್ ದ ಪೋರ್ಷನ್ ಆಫ್ ದೇರ್ ಅಲೋಬಲ್ ಈಸ್ ಡ್ಯೂರಿಂಗ್ ಈಸ್ ಕ್ಯಾಲೆಂಡರ್ ಇಯರ್ಸ್ provided the application shall be made not less than 30 days before the date of which the worker wishes to take a leave. ಅಂದರೆ ಸೊ ಎಂಪ್ಲಾಯಿನ 30 ಡೇಸ್ ಮೊದಲು ತೊಗೊತಾನಂತಂದರೆ 30 ಡೇಸ್ ಆದಮೇಲೆ ಲೀವ್ ತೊಗೊತಾನಂದರೆ ಅವ್ನು ಇವತ್ತಿನ ದಿವಸನೇ ಅವನ ಅಪ್ಲಿಕೇಶನ್ನ ಬರೀಬೇಕಾಗುತ್ತೆ. ಇನ್ ಕೇಸ್ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸಲ್ಲಿ ಸೊ ಅಕಾರ್ಡಿಂಗ್ ಟು ಕ್ಲಾಸ್ ಎನ್ ಸೆಕ್ಷನ್ 2 ಪ್ರೊವೈಡ್ಸ್ ವಾರ್ಡ್ ನಂಬರ್ ಆಫ್ ಐಟಮ್ಸ್ ಇನ್ ವಿಚ್ ದ ಲೀವ್ ಮೇ ಬಿ ಟೇಕನ್ ಡ್ಯೂರಿಂಗ್ ದಿ ಇಯರ್ ಶಲ್ ನಾಟ್ ಬಿ 3. So public utility service ಅಲ್ಲಿ you can't take more than leave for 3 days. Next condition is if the workers want to avail himself on the leave with the wage due to him to cover the period of illness. ಯಾರೊಬ್ಬ ಎಂಪ್ಲಾಯಿ ಸಿಕ್ಕಾಗಿರ್ತಾನೆ, ಆಗಿರ್ತಾನೆ, ಆ ಟೈಮಲ್ಲಿ ಎಷ್ಟು ದಿವಸ ಅವನು ಲೀವ್ ತೊಗೊಬೋದು ಅಂತಂದರೆ ಸೊ ಈ ಶೆಲ್ ಬಿ ಪೇಯ್ಡ್ ನಾಟ್ ಲೆಸ್ ದೆನ್ 30 ಡೇಸ್. ಸೊ ಅವನಿಗೆ 30 ಡೇಸ್ವರೆಗೂ ಅವನಿಗೆ ಇಲ್ನೆಸ್ ಪೀರಿಯಡ್ ಸಿಕ್ನೆಸ್ ಲೀವ್ನ ಕೊಡ್ಬೋದು. ಇನ್ ಕೇಸ್ ಆಫ್ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅಂದರೆ ಯು ಕ್ಯಾನ್ ಟೇಕ್ ಅಪ್ ಟು 30 days of period of illness. An application for the leave which does not contravene the provision of subsection 6 shall not be refused. ಯಾವುದಾದ್ರು ಅಪ್ಲಿಕೇಶನ್ ಸಬ್ಸೆಕ್ಷನ್ 6 ಪ್ರಕಾರ ಇದ್ದರೆ ಅದನ್ನ ರಿಫ್ಯೂಸ್ ಮಾಡೋಕ್ಕೆ ಬರಲ್ಲ. ಇನ್ ಕೇಸ್ ಮೇ ಬಿ ಈಸ್ ಟರ್ಮಿನೇಟೆಡ್ ಬೈ ದಿ ಎಂಪ್ಲಾಯಿನ ಟರ್ಮಿನೇಟ್ ಮಾಡಿದ್ದೀವಿ ಬೈ ದಿ ಆಕ್ಯುಪೇಯರ್ ಬಿಫೋರ್ ಈ ಟೇಕ್ಸ್ ದ ಎಂಟೈರ್ ಲೀವ್. ಅವ್ನು ಲೀವ್ ತೊಗೊಳಕ್ಕೆ ಮೊದಲೇ ಅವನ ಎಂಪ್ಲಾಯ್ಮೆಂಟಿಂದ ತೆಗೆದಿರೋಂಥ ಟೈಮಲ್ಲಿ ಸೊ ಇಫ್ ಈಸ್ ಅಪ್ಲೈಡ್ ಫಾರ್ ದ ಲೀವ್ ಹ್ಯಾವಿಂಗ್ ನಾಟ್ ಬೀನ್ ಗ್ರಾಂಟೆಡ್, ಅಪ್ಲೈ ಮಾಡಿರ್ತಾನೆ ಆದರೆ ಲೀವ್ ಗ್ರಾಂಟ್ ಆಗಿರಲ್ಲ, ಬಿಫೋರ್ ದಟ್ ಎಂಪ್ಲಾಯ್ನ ಜಾಬಿಂದ ತೆಗೆದಿರ್ತಾರೆ. ದ ವರ್ಕರ್ ಕ್ವಿಟ್ಸ್ ದ ಜಾಬ್ ಆರ್ ಎಲ್ಸ್ ಇಫ್ ದ ಎಂಪ್ಲಾಯ್ ಟರ್ಮಿನೇಟ್ ದ ಜಾಬ್ ಎಂಪ್ಲಾಯ್ಮೆಂಟ್ ಅಂದರೆ ಬಿಫೋರ್ ಈ ಟೇಕ್ ದ ಲೀವ್ಸ್ the occupier of the factory shall be pay him amount payable to under section 80. ಸೊ ಒಬ್ಬ ಆಕ್ಯುಪೇಯರ್ ಅಂದರೆ ಯಾರು ಓನರು ಅವನು ಎಷ್ಟು ಲೀವ್ ಅಪ್ಲೈ ಮಾಡಿರ್ತಾನೆ ಅಷ್ಟನ್ನು ಕೊಡಬೇಕಾಗುತ್ತೆ ಬಿಫೋರ್ he has taken leave because he is not taken leave. Next condition is unavailed leave of the worker shall not be taken into consideration in computing the period of notice. ಈಗ ಎಂಪ್ಲಾಯಿನ ಟರ್ಮಿನೇಟ್ ಮಾಡಿರ್ತೀವಿ, ಅವನನ್ನು ನೋಟಿಸ್ ಪೀರಿಯಡ್ನ ಸರ್ವ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಎಂಪ್ಲಾಯ್ ಏನಾದರೂ ಲೀವ್ ತೊಗೊಂಡಿಲ್ಲ ಅಂತಂದರೆ ಆ ಡೇಸ್ನ ತೊಗೊಳಕ್ಕೆ ಬರುತ್ತಾ? ಇಲ್ಲ, ಆ ಡೇಸ್ನ ತೊಗೊಳಕ್ಕೆ ಬರಲ್ಲ. ಯು ಕಾಂಟ್ ಕನ್ಸಿಡರ್ ದೋಸ್ ಡೇಸ್ ಹೂ ಹ್ಯಾಸ್ ನಾಟ್ ಟೇಕನ್ ದ ಲೀವ್ ರಿಕ್ವೈರ್ಡ್ ಟು ಬಿ ಗಿವನ್ ಬಿಫೋರ್ ಡಿಸ್ಮಿಸಿಂಗ್ ದ ಚಾರ್ಜ್. ಲೆಟ್ ಮಿ ಸಿ ವೇಜಸ್ ಡ್ಯೂರಿಂಗ್ ದಿ ಲೀವ್ ಪೀರಿಯಡ್. ಹೇಗೆ ಎಂಪ್ಲಾಯಿಗೆ ಲೀವ್ ಪೀರಿಯಡಲ್ಲಿ ವೇಜಸ್ನ ನಾವು ಡಿಸೈಡ್ ಮಾಡ್ತೀವಿ ಆ್ಯಂಡ್ ವಾಟ್ ರೇಟ್ ಆಫ್ ವಿ ಆರ್ ಗೋಯಿಂಗ್ ಟು ಗಿವ್ ಟು ದಿ ಎಂಪ್ಲಾಯಿ ಆ್ಯಸ್ ಎ ವೇಜ್ ಅನ್ನೋದನ್ನ ನೋಡೋಣ, ಆಯಿತಾ. ಫಾರ್ ದಿ ಅಬೋವ್ leave allowed to him under section 78 and 79 as the case may be, workers shall be entitled to the wage at the rate equals to the daily average of his total full time earnings for the day on which he is actually worked. ಸೊ ಅವ್ರಿಗೆ ಫುಲ್ ಟೈಮಾಗಿ ಎಷ್ಟು ಸಂಬಳ ಸಿಗ್ತಿತ್ತೋ, ಎಷ್ಟು ಸಂಬಳ ಕೊಡ್ತಿದ್ರೋ ಅದ್ರದ್ದು ಟೋಟಲ್ ಆವ್ರೇಜ್ ವೇಜ್ನ ನಾವು ಡೈಲಿ ಆವ್ರೇಜ್ ವೇಜ್ನ ನಾವು ಕೊಡ್ತೀವಿ. ಪ್ರೊಸೀಡಿಂಗ್ ಈಸ್ ಲೀವ್ ಎಕ್ಸ್ಕ್ಲೂಡಿಂಗ್ ಓಟಿ ಕೊಡೋಕ್ಕೆ ಬರಲ್ಲ, ಬೋನಸ್ ಕೊಡೋಕ್ಕೆ ಬರಲ್ಲ, ಮತ್ತು ಡಿಎ ಕೂಡ ಕೊಡೋಕ್ಕೆ ಬರಲ್ಲ. ಓನ್ಲಿ ಅದರ್ ದೆನ್ ಓಟಿ ಆ್ಯಂಡ್ ಅದರ್ ದೆನ್ ಬೋನಸ್. ಓಟಿ ಮೀನ್ಸ್ ಓವರ್ ಟೈಮ್ ಆ್ಯಂಡ್ ಓವರ್ ಟೈಮ್ ಅಲವೆನ್ಸಸ್ ಆರ್ ಬೋನಸ್ ಆರ್ DRS ಅಲವೆನ್ಸಸ್ ಬಿಟ್ಟು ಆರ್ ಕ್ಯಾಶ್ ಈಕ್ವಲೆಂಟ್ನ ಕೂಡ ಬಿಟ್ಟು ಕ್ಯಾಶ್ ಈಕ್ವಲೆಂಟ್ನ ನಾವು ಕೊಡ್ತೀವಿ. ಸೊ ದ ಕ್ಯಾಶ್ ಈಕ್ವಲೆಂಟ್ ಅಂದರೆ ಏನು? ಕ್ಯಾಶ್ ಈಕ್ವಲೆಂಟ್ ಅಂದರೆ ಏನಂದರೆ ಸೊ ದ ಕ್ಯಾಶ್ ಈಕ್ವಲೆಂಟ್ ಆಫ್ ದಿ ಅಡ್ವಾಂಟೇಜ್ ಅಕ್ರೂಯಿಂಗ್ ಥ್ರೂ ಎ ಕನ್ಸೆಷನಲ್ ಸೇಲ್ ಆಫ್ ವರ್ಕರ್ಸ್ ಆಫ್ ಫುಡ್ ಗ್ರೈನ್ಸ್. ಕೆಲವೊಂದು ಕಂಪ್ನೀಸು ಎಂಪ್ಲಾಯೀಸ್ಗೆ ಫುಡ್ ಗ್ರೈನ್ಸ್ನ ಕನ್ಸೆಷನ್ ರೇಟಲ್ಲಿ ಕೊಟ್ಟಿರುತ್ತೆ. ಇಟ್ ಈಸ್ ಆಲ್ಸೋ ಕ್ಯಾಶ್ ಈಕ್ವಲೆಂಟ್ಸ್ ಅದರ್ ದೆನ್ ಆರ್ಟಿಕಲ್. ಸೊ ಅದನ್ನು
ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಆರ್ಟಿಕಲ್ ಶಲ್ ಬಿ ಕಂಪ್ಯೂಟೆಡ್ ಆಫನ್ಲಿ ಬೀನ್ ಪ್ರಿಸ್ಕ್ರೈಬ್ಡ್ on the basis of maximum quantifying food grains and the other articles admissible to the standard family. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ಫುಡ್ ಗ್ರೈನ್ಸ್ ಮೇಲೆ ನಾವು ಎಂಪ್ಲಾಯಿಗೆ ನಾವು ವೇಜಸ್ನ ಕೊಡ್ತೀವಿ. ಸೊ ಈ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ಅಂದರೆ ಏನು? ಫ್ಯಾಮಿಲಿ ಕನ್ಸಿಸ್ಟಿಂಗ್ ಆಫ್ ವರ್ಕರ್ಸ್ ಈಸ್ ಹರ್ ಸ್ಪೌಸ್ ಆಫ್ 2 ಚಿಲ್ಡ್ರನ್ಸ್ ಬಿಲೋ ದಿ ಏಜ್ ಆಫ್ 14 years. ಯಾವುದನ್ನು ನಾವು ಸ್ಟ್ಯಾಂಡರ್ಡ್ ಫ್ಯಾಮಿಲಿ ಅಂತ ಕರಿತೀವಿ, ಇದ್ರ ಬೇಸಿಸ್ ಮೇಲೆ ನಾವು ಕ್ಯಾಶ್ ಇಕ್ವಿಲೆಂಟ ಅಲ್ಲ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ದ ಕ್ಯಾಶ್ ಇಕ್ವಿಲೆಂಟ್ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ಅಂದರೆ ಏನು? ಸೊ ಈಕ್ವಲ್ಸ್ ಟು ದಿ 3 adult. ಇದರಲ್ಲಿ 3 adult ಬರ್ತಾರೆ, ಯಾರು? ವರ್ಕರು, ಈ ಸ್ಪೌಸ್ ಮತ್ತು 2 ಚಿಲ್ಡ್ರನ್ಸ್. ಸೊ 2 adultಗೆ ಕೊಡ್ತೀವಿ, ಜೊತೆಗೆ ವರ್ಕರ್ಗೆ, ಆಯಿತಾ? ಸೊ ಇನ್ ಕೇಸ್ ಆಫ್ ಅಡಲ್ಟ್ ಕನ್ಸಂಪ್ಷನ್ ಯೂನಿಟ್ ಅಂದರೆ ಏನು? ಸೊ ಕನ್ಸಂಪ್ಷನ್ ಯೂನಿಟ್ ಆಫ್ ಮೇಲ್ ಆರ್ ಫೀಮೇಲ್ ಅಬೋವ್ the average age of 14 years and the consumption unit and the child below the average age of 14 years shall be calculated at the rate of 0.8 and 0.6 respectively of one adult consumption unit. ಇಲ್ಲಿ ಹೇಗೆ ನಾವು ವೇಜಸ್ನ ಕೊಡ್ತೀವಿ, ಅಡಲ್ಟ್ ಕನ್ಸಂಪ್ಷನ್ ಯೂನಿಟ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಮೇಲ್ ಆ್ಯಂಡ್ ಫೀಮೇಲ್ ಅಬೌವ್ ಏಜ್ ಆಫ್ 14 years. 14 years ಅಬೌವ್ ಏಜ್ ಅಂತ ಕೊಡ್ತೀವಿ, ಮತ್ತು ಚೈಲ್ಡ್ ಬಿಲೋ ಏಜ್ ಆಫ್ 14 years ನಾವು ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಅಬೌವ್ 14 years ಅಂದರೆ 0.8 ಇಂಟು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇನ್ ಕೇಸ್ ಆಫ್ ಚೈಲ್ಡ್ ಅಬೌವ್ ಏಜ್ ಅರೌಂಡ್ 14 years ಅಂತಂದರೆ 0.6ನ ಕ್ಯಾಲ್ಕುಲೇಟ್ ಮಾಡಿ ಕನ್ಸಂಪ್ಷನ್ ಯೂನಿಟ್ ಅಂತ ಡಿಸೈಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಂಡೀಷನ್ ಈಸ್ ಪೇಮೆಂಟ್ ಇನ್ ಅಡ್ವಾನ್ಸ್ ಇನ್ ಸರ್ಟನ್ ಕೇಸಸ್. ಕೆಲವೊಂದು ಟೈಮಲ್ಲಿ ಎಂಪ್ಲಾಯಿಗೆ ಅಡ್ವಾನ್ಸ್ ಪೇಮೆಂಟ್ನ ಮಾಡಿ ಫೆಸ್ಟಿವಲ್ ಅಡ್ವಾನ್ಸ್ ಆಗಿರ್ಬೋದು, ಆ ಥರ ಎಂಪ್ಲಾಯಿಗೆ ಅಡ್ವಾನ್ಸ್ ಆಗಿ ಸ್ಯಾಲ್ರಿ ಡೇಟ್ ಮೊದಲೇ ಕೊಟ್ಟಿದ್ದಾಗ ಹೇಗೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಎ ವರ್ಕರ್ಸ್ ಹೂ ಹ್ಯಾಸ್ ಬೀನ್ ಅಲೌಡ್ ಟು ಲೀವ್ ಫಾರ್ ನಾಟ್ ಲೆಸ್ ದ್ಯಾನ್ 4 days ಇನ್ ಕೇಸ್ ಆಫ್ ಅಡಲ್ಟ್. ಸೊ ಎಷ್ಟು ದಿವಸ ಕೊಡ್ತೀವಿ ನಾವು ಅಂದರೆ, ಸೊ ಅಡ್ವಾನ್ಸ್ ಲೀವ್ 4 days ಕೊಡ್ತೀವಿ. ಇನ್ ಕೇಸ್ ಆಫ್ ಚೈಲ್ಡ್ ಅಂತಂದರೆ 5 days in case of child shall be before his leave begins, shall be paid the wage due for the period of leave allowed. So mode of recovery of unpaid wages. ಈಗ ಎಂಪ್ಲಾಯಿಗೆ ನಾವು ವೇಜಸ್ನ ಕೊಟ್ಟರೆಲ್ಲ ಡ್ಯೂ ಟು ಸಮ್ ರೀಸನ್, ಸೊ ಆ ಟೈಮಲ್ಲಿ ಎಂಪ್ಲಾಯಿ ಹೇಗೆ ಅದನ್ನ ರಿಕವರಿ ಮಾಡ್ಕೊಬೋದು ಅಂತಂದರೆ ನೋಡೋಣ. ಎನಿ ಸಮ್ ರಿಕ್ವೈರ್ಡ್ ಟು ಬಿ ಪೇಯ್ಡ್ ಬೈ ದಿ ಎಂಪ್ಲಾಯರ್ ಅಂಡರ್ ದಿಸ್ ಚಾಪ್ಟರ್ ಬಟ್ ನಾಟ್ paid by him shall be recovered as delayed wage under the provision of Payment of Wages Act 1936, Section 4 of 1936. So unpaid wages now we can able to recover it from the occupier. ಸೊ ಪವರ್ ಟು ಮೇಕ್ ದ ರೂಲ್ಸ್. ಈ ರೂಲ್ಸ್ನ ಯಾರು ಮಾಡ್ಬೋದು, ಎಷ್ಟು ವೇಜಸ್ನ ಕೊಡಬೇಕು, ಯಾವ ರೇಟಲ್ಲಿ ಕೊಡಬೇಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಮೇಕ್ ದ ರೂಲ್ಸ್ directing the managers of the factories to keep the register containing such particulars as may be prescribed as requiring the registers to be made available for examination by the inspectors. So government rules ಮಾಡುತ್ತೆ. ಸೊ ಟು ದಿ ಮ್ಯಾನೇಜರ್ಸ್ ಇನ್ ಫ್ಯಾಕ್ಟ್ರೀಸ್ ಅವ್ರು ಏನು ಮಾಡಬೇಕು ಅಂದರೆ, ಸೊ ಏನು ಯಾವ ಥರ ವೇಜಸ್ನ ಕೊಟ್ಟಿದ್ದೀವಿ, ಏನು ಕ್ಯಾಲ್ಕುಲೇಷನ್ಸ್ ಮಾಡಿದರೆ ಆ ರಿಜಿಸ್ಟರ್ನ ದೇ ಹ್ಯಾವ್ ಟು ಮೇಂಟೈನ್ ಫಾರ್ ಫರ್ದರ್ ಇನ್ಸ್ಪೆಕ್ಷನ್. Penalties and procedures. So penalties ಏನಾಗ್ತೀವಿ, those who are not able to follow the rules and regulations made by the government or whoever contravenes the rules of the provision ಏನು ಮಾಡ್ತೀವಿ ಅಂದರೆ, ಎನಿ ಜನರಲ್ ಪೆನಾಲ್ಟೀಸ್ ಫಾರ್ ದ ಅಫೆನ್ಸ್ ಏನಾಗ್ತೀವಿ ಅಂದರೆ, ಎನಿ ಫ್ಯಾಕ್ಟ್ರೀಸ್ there is a contravention of any of the provisions of this act or any rules made thereunder or of any order in writing given under thereunder, the occupier or manager of a factory shall be guilty of offence, so punishable with the imprisonment for the term which may extend to 2 years or with fine which may be extended to 1 lakh rupees. ಸೊ ಎಷ್ಟು ಪೆನಾಲ್ಟಿ ಆಗ್ತೀವಿ, ಎಷ್ಟು ಅವ್ರು ಮಾಡುವಂಥ ಗಿಲ್ಟಿಗೆ, ಅಫೆನ್ಸಿಗೆ ಏನು ನಾವು ಪನಿಷ್ಮೆಂಟ್ನ ಕೊಡ್ಬೋದು ಅಂತಂದರೆ, ಇಲ್ಲಿ ಇಂಪ್ರಿಸನ್ಮೆಂಟ್ ಫಾರ್ ದಿ ಟರ್ಮ್ ವಿಚ್ ಈ ಎಕ್ಸ್ಟೆಂಡೆಡ್. ಸೊ ಎಷ್ಟು ದಿವಸ ಟರ್ಮ್ ಎಕ್ಸ್ಟೆಂಡ್ ಆಗುತ್ತೋ ಅಲ್ಲಿವರೆಗೂ ನಾವು ಹಂಗೆ ಸೊ ಇಂಪ್ರಿಸನ್ಮೆಂಟ್ ಮಾಡ್ಬೋದು. ಸೊ ಆ್ಯಂಡ್ 2 years ಇಂಪ್ರಿಸನ್ಮೆಂಟ್ ಎಲ್ಲೂ ಎಷ್ಟು ವರ್ಷ ಮಾಡ್ಬೋದು ಅಂದರೆ 2 ವರ್ಷದವರೆಗೂ ಇಂಪ್ರಿಸನ್ಮೆಂಟ್ ಮಾಡ್ಬೋದು,
ಮತ್ತು ಫೈನು ಮೇ ಎಕ್ಸ್ಟೆಂಡೆಡ್ ಟು ಅಪ್ ಟು 1 lakh rupees ಫೈನು ಆಗ್ಬೋದು. ಕೆಲವು ಟೈಮಲ್ಲಿ ಇಟ್ ಕ್ಯಾನ್ ಏಬಲ್ ಟು ಲೆವಿಟ್ ಬೋತ್, ಎರಡು ಕೂಡ ಏನು ಇಂಪ್ರಿಸನ್ಮೆಂಟ್ 2 years ಆಗ್ಬೋದು, ಜೊತೆಗೆ ಅವನಿಗೆ ಫೈನು ಕೂಡ 1 lakhವರೆಗೂ ಆಗ್ಬೋದು. ಇಫ್ ದ ಕಾಂಟ್ರಿಬ್ಯೂಷನ್ ಈಸ್ ಕಂಟಿನ್ಯೂಡ್, ಸೊ ಕಾಂಟ್ರಿಬ್ಯೂಷನ್ಸ್ ಇದೇ ಥರ ಕಂಟಿನ್ಯೂ ಆದರೆ ಆಫ್ಟರ್ ದ ಕನ್ವಿಕ್ಷನ್ಸ್ ಇದು ಫರ್ದರ್ ಫೈನ್ ಮೇ ಎಕ್ಸ್ಟೆಂಡೆಡ್ ಟು 1000 rupees ಪರ್ ಡೇ. ಒಂದು ದಿವಸಕ್ಕೆ ಎಷ್ಟು ದಿವಸ ಕಂಟಿನ್ಯೂ ಆಗುತ್ತೋ ಕಾಂಟ್ರಿಬ್ಯೂಷನ್ಸು ಅವನಿಗೆ ಒಂದು ದಿವಸಕ್ಕೆ 1000 rupees ಥರ ಎಷ್ಟು ದಿವಸ ಕಂಟಿನ್ಯೂ ಆಗುತ್ತೋ ಅಷ್ಟು ದಿವಸಗೂ ಅವನಿಗೆ ನಾವು ಪೆನಾಲ್ಟಿ ಹಾಕ್ತೀವಿ. Let me see some liabilities of an owner of a premises in certain circumstances. Where any premises, separate building are leased to different occupier, and particularly separate building are leased to the different occupier for the use of separate factory. The owner of the premises shall be responsible for provision and maintenance of common facilities and services such as roads, drainages, water supply, lighting and sanitation. So by ಓನರು ಅವನ ಬಿಲ್ಡಿಂಗ್ನ ಇನ್ನೊಬ್ಬ ಯಾರೋ ಆಕ್ಯುಪೈಯರ್ಗೆ, ಒಬ್ಬ ಬಿಸ್ನೆಸ್ ಪರ್ಸನ್ಗೆ ಲೀಸಿಗೆ ಕೊಟ್ಟಿದ್ದಾನೆ ಫಾರ್ ಮೇಂಟೈನಿಂಗ್ ಆಫ್ ಸಚ್ ಕೈಂಡ್ ಆಫ್ ಫ್ಯಾಕ್ಟ್ರಿ. ಅವಾಗೊಬ್ಬ ಓನರ್ಗೆ ಏನು ರೆಸ್ಪಾನ್ಸಿಬಲ್ಲು ಅಂತಂದರೆ, ಸೊ ಈ ಹ್ಯಾಸ್ ಟು ಮೇಂಟೈನ್ ದ ಕಾಮನ್ ಫೆಸಿಲಿಟೀಸ್. ಏನು ಕಾಮನ್ ಫೆಸಿಲಿಟೀಸು ಆರ್ ಸರ್ವಿಸಸ್ ಏನು ಮೇಂಟೈನ್ ಮಾಡಬೇಕು ಅಂದರೆ, ಒಂದು ಪ್ರಿಮಿಸಸ್ಗೆ ರೋಡ್ ಆಗಿರ್ಬೋದು, ಒಂದು ಡ್ರೈನೇಜ್ ಆಗಿರ್ಬೋದು, ಒಂದು ವಾಟರ್ ಸಪ್ಲೈ ಆಗಿರ್ಬೋದು, ಒಂದು ಲೈಟಿಂಗ್ ಆಗಿರ್ಬೋದು, ಆ್ಯಂಡ್ ಸ್ಯಾನಿಟೇಷನ್ ಫೆಸಿಲಿಟೀಸ್ ಹ್ಯಾಸ್ ಟು ಬಿ maintained by the owner who has been provided such kind of buildings. Second one is the chief inspector shall have a subject to control of the state government power to issue a order to the owner of the premises in respect of carrying out the provisions of section 1. ಸೊ ಈ ಪ್ರಾವಿಷನ್ಸ್ನ ಯಾರು ಮಾಡಬೇಕು ಅಂತ ಯಾರು ಇನ್ಸ್ಟ್ರಕ್ಟ್ ಮಾಡ್ತಾರೆ ಅಂದರೆ, ಚೀಫ್ ಇನ್ಸ್ಪೆಕ್ಟರ್ ಕ್ಯಾನ್ ಏಬಲ್ ಟು ಗಿವ್ ಎ ಆರ್ಡರ್ ಟು ದಿ ಓನರ್ ಆಫ್ ದಿ ಪ್ರೆಮಿಸಸ್. ಏನೆಲ್ಲ ಏನೆಲ್ಲ ಮೇಂಟೈನ್ಸ್ ಮಾಡಬೇಕು, ಏನೆಲ್ಲ ನಾವು ಸರ್ವಿಸಸ್ನ ಒಬ್ಬ ಎಂಪ್ಲಾಯರ್ಗೆ, ಒಂದು ಓನರ್ ಆಫ್ ದಿ ಪ್ರೆಮಿಸಸ್ಸು ಒಬ್ಬ ಆಕ್ಯುಪೈರ್ಗೆ ಕೊಡಬೇಕು ಅನ್ನೋದನ್ನ ನೋಡೋಣ. ಸೊ ವೇರ್ ಇನ್ ಎನಿ ಪ್ರೆಮಿಸಸ್ ಆರ್ ಇಂಡಿಪೆಂಡೆಂಟ್ ಆರ್ ಸೆಲ್ಫ್ ಕಂಟೈನ್ಡ್ ಫ್ಲೋರ್, ಫ್ಲಾಟ್ ಆರ್ ಲೀಸ್ಡ್ to a different occupier for the use of separate factories, the owner of the premises shall be liable if either occupied or manager of the factory or any of the contraventions of the provisions of this act. ಸೊ ಏನು ಆ ಎಲ್ಲ ಕಾಂಟ್ರವೆನ್ಷನ್ಸ್ಗೆ, ಎಲ್ಲ ಏನು ಮೇಂಟೆನೆನ್ಸ್ಗೆ ಈ ಆ ಬಿಲ್ಡಿಂಗ್ ಓನರೇ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಸೊ ಈ ಹ್ಯಾಸ್ ಟು ಬಿ ಮೇಂಟೈನ್ಡ್ ಆಲ್ ದ ಪ್ರಿಮಿಸಸ್ ಇಂಡಿಪೆಂಡೆಂಟ್ಲಿ ಆರ್ ಸೆಲ್ಫ್ ಕಂಟೈನ್ಡ್, ಫ್ಲೋರ್ ಆಗಿರ್ಬೋದು, ಫ್ಲಾಟ್ ಆಗಿರ್ಬೋದು, ಹ್ಯಾಸ್ ಟು ಬಿ ಸಪ್ರೇಟ್ಲಿ ಮೇಂಟೈನ್ಡ್ ಇನ್ ದಿ ಫ್ಯಾಕ್ಟ್ರಿ. ಸೊ ವಾಟ್ ಆರ್ ದ ಥಿಂಗ್ಸ್ ಈ ಹ್ಯಾಸ್ ಟು ಬಿ ಮೇಂಟೈನ್ಡ್? ಒಂದು ಲೆಟ್ರಿನ್ಸ್ ಆಗಿರ್ಬೋದು, ಒಂದು ಯೂರಿನಲ್ಸ್ ಆಗಿರ್ಬೋದು, ಆ ಪ್ರಿಮಿಸಸಲ್ಲಿ ವಾಷಿಂಗ್ ಫೆಸಿಲಿಟಿ ಆಗಿರ್ಬೋದು. ಸೊ ಫಾರ್ ಹ್ಯಾಸ್ ಟು ಮೇಂಟೈನ್ ಫಾರ್ ದಿ ಕಾಮನ್ ಸಪ್ಲೈ ಆಫ್ ವಾಟರ್ ಆಗಿರ್ಬೋದು. ದೀಸ್ ಪರ್ಪಸ್ ಹ್ಯಾಸ್ ಟು ಬಿ ಕನ್ಸರ್ನ್ಡ್. ಸೊ ಈ ಹ್ಯಾಸ್ ಟು ಬಿ ಫೆನ್ಸಿಂಗ್ ಆಫ್ ಮಿಷನರಿ. ಯಾರು ಏನು ಬಿಲ್ಡಿಂಗ್ನ ಲೀಸ್ಗೆ ಪ್ರೊವೈಡ್ ಮಾಡಿರ್ತಾನಲ್ಲ ಒಬ್ಬ ಓನರ್, ಈ ಹ್ಯಾಸ್ ಟು ಬಿ ಫೆನ್ಸಿಂಗ್ ಆಫ್ ಮಿಷನರಿ ಆ್ಯಂಡ್ ಪ್ಲಾಂಟ್ ಬಿಲಾಂಗ್ಸ್ ಟು ದಿ ಓನರ್ ಆ್ಯಂಡ್ ಈಸ್ ನಾಟ್ ಸ್ಪೆಷಲಿ ಹ್ಯಾಂಡ್ ಓವರ್ ಟು ದೋಸ್ ಕಸ್ಟಡಿ ಆರ್ ಯೂಸ್ ಆಫ್ ದಿ ಆಕ್ಯುಪೈಯರ್. ಆಕ್ಯುಪೈಯರ್ಗೆ ಏನು ನಾವು ಕೊಟ್ಟಿರಲ್ಲ ಅದನ್ನೆಲ್ಲ ನಾವೇನು ಮಾಡೋದು, ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ಒಂದು ಎಲೆಕ್ಟ್ರಾನಿಕ್ ಟ್ರಾನ್ಸ್ಫಾರ್ಮರ್, ಅದನ್ನ ನಾವೇ ಒಬ್ಬ ಓನರ್ ಅದನ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಸೇಫ್ ಮೀನ್ಸ್ ಆಫ್ ಆಕ್ಸೆಸ್ ಟು ದಿ ಫ್ಲೋರ್ of flat and maintains and cleanliness of staircase and common passages. One more responsibility ಏನು, is to safeguard the floor, flat ಮತ್ತು maintenance of cleanliness of the staircase ಮತ್ತು common passagesನ he has to be maintained. Precautions in case of fire. So he has to be provide a fire extinguishers, so fire escaping routes also has to be provided, and he has to maintain the hoist and lifts. ಸೊ ದ ಓನರ್ ಇಟ್ ಸೆಲ್ಫ್ ಹ್ಯಾಸ್ ಟು ಆ್ಯಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ಮೇಂಟೈನಿಂಗ್ ಆಫ್ ಲಿಫ್ಟ್ ಮತ್ತು ಹೋಸ್ಟನ್ನ ಮೇಂಟೈನ್ ಮಾಡೋಂಥ ರೆಸ್ಪಾನ್ಸಿಬಿಲಿಟಿ ಇದೆ. ಮತ್ತು ಒನ್ ಮೋರ್ ರೆಸ್ಪಾನ್ಸಿಬಿಲಿಟಿ ಏನು, ಈ ಹ್ಯಾಸ್ ಟು ಮೇಂಟೈನ್ ಎನಿ ಅದರ್ ಕಾಮನ್ ಫೆಸಿಲಿಟೀಸ್ ಪ್ರೊವೈಡೆಡ್ ಟು ದಿ ಪ್ರಿಮಿಸಸ್. ವಿತಿನ್ ದಿ ಪ್ರಿಮಿಸಸ್ ಎಲ್ಲಿ ಕಾಮನ್ ಫೆಸಿಲಿಟಿ ಕೊಟ್ಟಿದ್ದೀವಿ ಅದನ್ನ ಮೇಂಟೈನ್ ಮಾಡೋ ರೆಸ್ಪಾನ್ಸಿಬಿಲಿಟಿ ದ ಓನರ್ಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ದ ಚೀಫ್ ಇನ್ಸ್ಪೆಕ್ಟರ್ ಶೆಲ್ ಹ್ಯಾವ್ ಎ ಸಬ್ಜೆಕ್ಟ್ ಟು ಕಂಟ್ರೋಲ್ ಆನ್ ದಿ ಸ್ಟೇಟ್ ಗೌರ್ನಮೆಂಟ್ ಪವರ್ ಟು ಇಶ್ಯೂ ದಿ ಆರ್ಡರ್. The provision of subsection related to the liabilities of the owner shall apply wherein premises independent room with a common latrine. So
ಎಲ್ಲಿ ಅಪ್ಲೈ ಆಗುತ್ತೆ, ಏನು ಲಯಬಿಲಿಟಿ ಅಂತಂದರೆ, ಸೊ ವೇರ್ ದ ಪ್ರಿಮಿಸಸ್ ಇಂಡಿಪೆಂಡೆಂಟ್ ರೂಮ್ with a common latrine, urinals and washing facilities are leased to a different occupier for the use of separate factory. ಸೊ ಏನಾದರೂ ಯೂರಿನಲ್ಸ್ ಆಗಿರ್ಬೋದು, ಏನು ಲೆಟ್ರಿನ್ಸ್ ಆಗಿರ್ಬೋದು, ವಾಷಿಂಗ್ ಫೆಸಿಲಿಟಿ ಏನಾದರೂ ನಾವು ಡಿಫ್ರೆಂಟ್ ಆಕ್ಯುಪೈರ್ಗೆ ಸಪ್ರೇಟ್ ಫ್ಯಾಕ್ಟ್ರಿಗೆ ರನ್ ಕೊಟ್ಟಿದ್ದೀವಿ ಅಂದರೆ ಅದನ್ನ ಮೇಂಟೈನ್ ಮಾಡೋಂಥ ಲೈಬಿಲಿಟೀಸ್ ಒಬ್ಬ ಓನರ್ಗೆ ಇರುತ್ತೆ. ಪ್ರೊವೈಡೆಡ್ ದಟ್ ಓನರ್ ಶೆಲ್ ರೆಸ್ಪಾನ್ಸಿಬಲ್ ಫಾರ್ ಆಲ್ಸೋ ಕಂಪ್ಲೈಯಿಂಗ್ ವಿತ್ ದ required related provisions and maintenance of latrines, urinals and washing facilities. The Chief Inspector shall have as subject to control the state government power to issue orders in order to the owners of the premises referred in the subsection 5. Wherein any premises, portion or room or a shed are leased to the different occupier for the use of separate factory, the owner of the premises shall be liable for any contraventions of the provisions. ಏನಾದರೂ ನಾವು ಈ ಶೆಡ್ಡು ಪರ್ಟಿಕ್ಯುಲರ್ ಕಾಮನ್ ಫೆಸಿಲಿಟಿಗೂ ಏನು ನಾವು ಡಿಫ್ರೆಂಟ್ ಆಕ್ಯುಪೈರ್ ಕೊಟ್ಟಿರ್ತೀವಿ, ಅದನ್ನು ಮೇಂಟೈನ್ ಮಾಡಿಲ್ಲ ಅಂದರೆ ಆ ಲೈಬಿಲಿಟೀಸ್ನ ಏನಾದರೂ ವೈಲೇಟ್ ಮಾಡಿದ್ರೆ, ಆ ಪಟ್ಟಿ ಏನು ಮಾಡಬೇಕಿತ್ತು ಅದನ್ನು ಫಾಲೋ ಮಾಡಿಲ್ಲ, ಏನಾದರೂ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ವೈಲೇಟ್ ಮಾಡಿದ್ರೆ ಆ ಪ್ರಾವಿಷನ್ಸು ಸೆಕ್ಷನ್ 1 ಆ್ಯಂಡ್ ಚಾಪ್ಟರ್ 3 ಸೊ ಐ ಹ್ಯಾಸ್ ಟು ಬಿ ಫಾಲೋ ಇಟ್. ನೆಕ್ಸ್ಟ್ ಈಸ್ ಎನ್ಹ್ಯಾನ್ಸ್ ಪೆನಾಲ್ಟಿ ಆಫ್ಟರ್ ಪ್ರೀವಿಯಸ್ ಕನ್ವಿಕ್ಷನ್. ಸೊ ಈ ಲಾಸ್ಟ್ ಟೈಮ್ ಏನೋ ಅವನಿಗೆ ಕನ್ವಿಕ್ಷನ್ ಮಾಡಿರ್ತೀವಿ, ಅವನಿಗೆ ಪನಿಷ್ಮೆಂಟ್ ಹಾಕಿರ್ತೀವಿ, ಆದರೂ ಕೂಡ ಏನಾದರೂ ಅವನು ಇಫ್ ಈಸ್ ನಾಟ್ ಫಾಲೋಯಿಂಗ್ ದ ಲಯಬಿಲಿಟೀಸ್ ಟು ಪರ್ಫಾರ್ಮ್ ಆ್ಯಂಡ್ ಮೇಂಟೈನಿಂಗ್ ಆಫ್ ಸಚ್ ಕೈಂಡ್ ಆಫ್ ಪ್ರಿಮಿಸಸ್ ಅಂದರೆ, ಇಫ್ ಎನಿ ಪರ್ಸನ್ಸ್ ಹೂ ಹ್ಯಾಸ್ ಬಿನ್ ಕನ್ವಿಕ್ಟೆಡ್ of any offence punishable under section 92 in again guilty of offence involving contraventions of the same provisions. ಆ ಪ್ರಾವಿಷನ್ಸ್ ಏನಾದರೂ ಫಾಲೋ ಮಾಡಿಲ್ಲ ಅಂದರೆ ಈ ಶೆಲ್ ಬಿ ಪನಿಷಬಲ್, ಅವನ್ನ ಎಷ್ಟು ಪನಿಷ್ ಏನು ಮಾಡ್ಬೋದು ಅಂತಲೇ ಪನಿಷ್ಮೆಂಟ್ ಮಾಡ್ಬೋದು. ಸಬ್ಸಿಕ್ವೆಂಟ್ ಟು ಕನ್ವಿಕ್ಷನ್ಸ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ದ ಟರ್ಮ್ ಆಫ್ ಮೇ ಎಕ್ಸ್ಟೆಂಡ್ ಟು 3 years. ಅವನಿಗೆ 3 years ಜೈಲ್ಗೆ ಸೆಂಡ್ ಮಾಡ್ಬೋದು, ಅಂದರೆ ನಾವು ಇಂಪ್ರಿಸನ್ಮೆಂಟ್ ಮಾಡ್ಬೋದು ವಿತ್ ಎ ಫೈನ್ ನಾಟ್ ಲೆಸ್ ದ್ಯಾನ್ 10,000 rupees, ಬಟ್ ವಿಚ್ ಮೇ ಎಕ್ಸ್ಟೆಂಡೆಡ್ ಟು 2 lakh rupees ವಿತ್ ಬೋತ್. ನಾವು 3 ವರ್ಷ ನಾವು ಅವನಿಗೆ ಜೈಲಿಗೆ ಕಳಿಸ್ಬೋದು ಮತ್ತು 10,000 rupees ಫೈನ್ ಹಾಕ್ಬೋದು. ಆ 10,000 ಫೈನ್ ಎಲ್ಲಿವರೆಗೂ ನಾವು ಹಾಕ್ಬೋದು ಅಂದರೆ ಅಪ್ ಟು 2 lakhsವರೆಗೂ ವಿ ಕ್ಯಾನ್ ಏಬಲ್ ಟು ಲೆವಿಡ್ ಆನ್ ಪರ್ಸನ್ಸ್. ಸಮ್ಟೈಮ್ಸ್ ಬೋತ್ ಕೂಡ ನಾವು ಹಾಕ್ಬೋದು. ಪ್ರಾವಿಷನ್ಸ್ ದಟ್ ದಿ ಕೋರ್ಟ್ ಮೇ ಫಾರ್ ದಿ ಅಡಿಕ್ವೇಟ್ ಸ್ಪೆಷಲ್ ರೀಸನ್ಸ್ ಟು ಬಿ ಮೇಂಟೈನ್ಡ್ ಇನ್ ಸಚ್ ಕೈಂಡ್ ಆಫ್ ಜಡ್ಜ್ಮೆಂಟ್ ಇಂಪೋಸ್ಡ್ ಆನ್ ಎ ಫೈನ್ ಫೈನ್ ಆರ್ ಲೆಸ್ ದ್ಯಾನ್ 10,000 rupees. ಏನಾದರೂ ಪ್ರಾವಿಷನ್ಸ್ ಕೆಲವು ಪ್ರಾವಿಷನ್ಸ್ ಮೇಲೆ ನಾವು ಫೈನ್ನ ನಾವು ಲೆಸ್ ದ್ಯಾನ್ 10,000 ಕೂಡ ನಾವು ಹಾಕ್ಬೋದು. ಪ್ರಾವಿಷನ್ಸ್ ಫರ್ದರ್ ದಟ್ ವೇರ್ ದ ಕಂಟ್ರಿವೆನ್ಷನ್ಸ್ ಆಫ್ ಎನಿ ಪ್ರಾವಿಷನ್ಸ್ Chapter 4 of the rules made under section 87 as result of any accident causing death, serious bodily injury, fine shall not, ಅಂದರೆ ಆ ಕಾಂಟ್ರಿಬ್ಯೂಷನ್ಸ್ ಏನಾದರೂ ರೂಲ್ಸ್ನ ವೈಲೇಟ್ ಮಾಡೋದ್ರಿಂದ ಚಾಪ್ಟರ್ 4 ಪ್ರಕಾರ ಏನಾದರೂ ಅದರ ರಿಸಲ್ಟ್ ಆಗಿ ಏನಾದರೂ ಆಕ್ಸಿಡೆಂಟ್ ಆದರೆ, ಡೆತ್ ಆದರೆ, ಸೀರಿಯಸ್ ಇಂಜುರಿ ಆದರೆ ಅವನಿಗೆ ಎಷ್ಟುವರೆಗೂ ಫೈನ್ ಹಾಕ್ಬಾರ್ದು ಅಂದರೆ ಫೈನ್ ಶಾಲ್ ಬಿ ಲೆಸ್ ದ್ಯಾನ್ 35,000 rupees in case of an accident causing death. ಸೊ ಆಕ್ಸಿಡೆಂಟ್ ಏನಾದರೂ ಕಾಸ್ ಆಗಿ ಡೆತ್ ಆದರೆ ಅವನಿಗೆ 35,000 ಹಾಕ್ಬೋದು. ಆ್ಯಂಡ್ 10,000 rupees in case of accident causing badly ಇಂಜುರಿ ಆದರೆ, ಬ್ಯಾಡ್ಲಿ ಇಂಜೂರ್ ಆಗಿದ್ರೆ ಅಪ್ ಟು 10,000 rupees we can file. ಪೆನಾಲ್ಟಿ ಫಾರ್ ಅಬ್ಸ್ಟ್ರಕ್ಟಿಂಗ್ ದ ಇನ್ಸ್ಪೆಕ್ಟರ್ನ ನಾವು ಇನ್ಸ್ಪೆಕ್ಷನ್ಗೆ ನಾವು ಅಬ್ಸ್ಟ್ರಕ್ಟ್ ಮಾಡಿದಾಗ ಏನೆಲ್ಲ ವಿಲ್ಫುಲಿ ಅಬ್ಸ್ಟ್ರಕ್ಟ್ ಮಾಡಿದಾಗ ಆ ಪ್ರಿಮಿಸಸ್ನ ಇನ್ಸ್ಪೆಕ್ಟ್ ಮಾಡೋಕ್ಕೆ ಅಬ್ಸ್ಟ್ರಕ್ಟ್ ಮಾಡಿದಾಗ ಏನು ಪೆನಾಲ್ಟೀಸ್ ಆಗಿ ಬಂದರೆ, ಹೂಎವರ್ ವಿಲ್ಫುಲಿ ಅಬ್ಸ್ಟ್ರಕ್ಟ್ ದ ಇನ್ಸ್ಪೆಕ್ಟರ್ಸ್ ಇನ್ ಎಕ್ಸಸೈಸಿಂಗ್ ಆ್ಯಂಡ್ ಎನಿ ಪವರ್ ಕನ್ಫರ್ಡ್ ಆನ್ ಇನ್ by under this act fails to produce the demand by inspector any ರಿಜಿಸ್ಟರ್ಸ್ನ ಕೊಡದಾಗ ಮುಚ್ಚಿಡೋದು ಇಲ್ಲ ಮಾಡಿಫೈ ಮಾಡೋದು, ಅದರ್ ಡಾಕ್ಯುಮೆಂಟ್ಸ್ ಈಸ್ ಕಸ್ಟಡಿಗೆ ಅವನಿಗೆ ಡಾಕ್ಯುಮೆಂಟ್ಸ್ನ ಅವನ ಕಸ್ಟಡಿಗೆ ಬಿಟ್ಕೊಡೋಂಥದ್ದಾಗಿರ್ಬೋದು. ಇನ್ ಪರ್ಸನ್ಸ್ ಆಫ್ ದಿಸ್ ಆ್ಯಕ್ಟ್, ಸೊ ಎನಿ ರೂಲ್ಸ್ ಮೇಡ್ ಅಂಡರ್ or cancels or prevents the workers in a factory from appearing before him examine. ಅವನ್ನ ಎಂಪ್ಲಾಯಿ ಇನ್ಸ್ಪೆಕ್ಟ್ ಮಾಡೋಕ್ಕೆ, ಎಂಪ್ಲಾಯಿನ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡೋಕ್ಕೆ ಅವನ ಮುಂದೆ ನಾವು ಕಳಿಸಿಲ್ಲ, ಸೊ ಒಂದು ಎಕ್ಸಾಮೈನ್ ಮಾಡೋಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ಮುಂದೆ ನಾವು ಪ್ರೊವೈಡ್ ಮಾಡಲಿಲ್ಲ, ಪ್ರಾವಿಷನ್ ಕೊಡಲಿಲ್ಲ ಅಂದಾಗ, ಸೊ ಈ ಶೆಲ್ ಬಿ ಪನಿಷಬಲ್ ವಿತ್ ದ ಇಂಪ್ರಿಸನ್ಮೆಂಟ್ ಫಾರ್ ಟರ್ಮ್ ಆಫ್ extended to 6 months or fine it may extend to 10,000 rupees. 6 months ಇಂಪ್ರಿಸನ್ಮೆಂಟ್ ಮಾಡ್ಬೋದು ಮತ್ತು 10,000 rupees ಫೈನ್ ಆಲ್ಸೋ ಸಮ್ಟೈಮ್ಸ್ ಬೋತ್ ಕೂಡ ನಾವು ಅವನ ಮೇಲೆ ಹಾಕ್ಬೋದು. ಯಾರ ಮೇಲೆ? ಸೊ ಯಾರು ಆಕ್ಯುಪೈಯರು ಒಬ್ಬ ಎಂಪ್ಲಾಯಿನ
ಇನ್ಸ್ಪೆಕ್ಟರ್ನ ವಿಲ್ಫುಲಿ ಅಬ್ಸ್ಟ್ರಕ್ಟ್ ಮಾಡಿದಾಗ ನಾವು ಈ ಫೈನ್ನ ಹಾಕ್ಬೋದು. So now penalty for contraventions of provision section 41B, 41C, 41C and 41H. Whoever fails to comply with the contraventions of any provision section 41B, C, 41H, rules made under shall be respect to such failures of contraventions shall be punishable with the contraventions for the term may extended to 7 years. Imprisonment ಎಷ್ಟು ದಿವಸ 7 ವರ್ಷ ಇಂಪ್ರಿಸನ್ಮೆಂಟ್ ಮಾಡ್ಬೋದು. ವಿತ್ ದ ಫೈನ್ ಮೇ ಎಕ್ಸ್ಟೆಂಡೆಡ್ ಟು 2 lakhs. ಇನ್ ಕೇಸ್ ಆಫ್ ಫೇಲ್ಯೂರ್ ಟು ಕಾಂಟ್ರವೆನ್ಷನ್ ಕಂಟಿನ್ಯೂಸ್, ಅದೇ ಕಾಂಟ್ರವೆನ್ಷನ್ಸ್ ಮುಂದೆ ಕೂಡ ಕಂಟಿನ್ಯೂ ಆಯ್ತಂದರೆ ಅಡಿಷನಲ್ ಫೈನ್ ಇಟ್ ಮೇ ಎಕ್ಸ್ಟೆಂಡೆಡ್ ಟು 5,000 rupees ಫಾರ್ ಎವ್ರಿ ಡೇ ಡ್ಯೂರಿಂಗ್ ವಿಚ್ ದ ಫೇಲ್ಯೂರ್ ಆರ್ ಕಾಂಟ್ರವೆನ್ಷನ್ಸ್ ಕಂಟಿನ್ಯೂಸ್. ಅಲ್ಲಿವರೆಗೂ ಅವನಿಗೆ 5,000 rupees ಪರ್ ಡೇ ಫ್ಯಾಕ್ಟ್ರಿಗೆ ಪರ್ಟಿಕ್ಯುಲರ್ ಆಕ್ಯುಪೈರ್ಗೆ ನಾವು ಫೈನ್ನ ಹಾಕ್ಬೋದು. If the failure or a contraventions referred in subsection 1 continues behind the period of 1 year after the date of convictions, ಇವತ್ತು ಕನ್ವಿಕ್ಷನ್ ಆಗಿದೆ ಆದರೂ 1 ವರ್ಷ ಅದಾದಮೇಲೆ 1 ವರ್ಷ ಆದರೂ ಕೂಡ ಅದೇ ಥರ ಕನ್ವಿಕ್ಷನ್ಸ್ ಆಯಿತು, ಕಾಂಟ್ರವೆನ್ಷನ್ಸ್ ಆಯಿತು ಅಂದರೆ ದ ಅಫೆಂಡರ್ ಶೆಲ್ ಬಿ ಪನಿಷಬಲ್. ಯಾರು ಕಾಂಟ್ರವೆನ್ಷನ್ ಮಾಡಿರ್ತಾರೆ, ಯಾರು ವೈಲೇಟ್ ಮಾಡಿರ್ತಾರೆ ಅವನ್ನ ಪನಿಷ್ಮೆಂಟ್ ಎಲ್ಲಿವರೆಗೂ ಮಾಡ್ಬೋದು. ಸೊ ಪನಿಷಬಲ್ ವಿತ್ ದ ಇಂಪ್ರಿಸನ್ಮೆಂಟ್ ಫಾರ್ ದ ಟರ್ಮ್ ಮೇ ಎಕ್ಸ್ಟೆಂಡ್ ಟು 10 years. So section 96, penalty for willfully disclosing the results of analysis under section 91. So ಯಾರೊಬ್ಬ ಪರ್ಸನ್ನು willfully he will not disclose the information to the chief inspector for analyzing the convictions or contraventions or prosecutions. So during that time what is the punishment he can give or what is the penalties we can put on those individuals in there. He shall be punishable with the imprisonment for the term may extended to 6 months. ಎಷ್ಟು ದಿವಸ 6 monthವರೆಗೂ ಇಂಪ್ರಿಸನ್ಮೆಂಟ್ ಹಾಕ್ಬೋದು. ಆರ್ ವಿತ್ ಅ ಫೈನ್ ವಿಚ್ ಮೇ ಎಕ್ಸ್ಟೆಂಡೆಡ್ ಟು 10,000 rupees. ಇಂಪ್ರಿಸನ್ಮೆಂಟ್ 6 months ಆರ್ ಎಲ್ಸ್ ಫೈನ್ 10,000 ಆರ್ ವಿತ್ ಬೋತ್ ಎರಡು ಕೂಡ ನಾವು ಅವ್ರ ಮೇಲೆ ಹಾಕ್ಬೋದು. ಸೊ ನೆಕ್ಸ್ಟ್ ಅಕಾರ್ಡಿಂಗ್ ಟು ಸೆಕ್ಷನ್ 97, ಅಫೆನ್ಸಸ್ ಬೈ ದಿ ವರ್ಕರ್ಸ್. ಸೊ ಇಫ್ ದ ವರ್ಕರ್ಸ್ ಹ್ಯಾಸ್ ಮೇಡ್ ಸಮ್ ಅಫೆನ್ಸಸ್, ಸೊ ಹೇಗೆ ಫೈನು ಏನು ಪನಿಷ್ಮೆಂಟು ಅಂತ ನೋಡೋಣ ಆಯಿತಾ. ಸೊ ಸಬ್ಜೆಕ್ಟ್ ಟು ಪ್ರಾವಿಷನ್ ಆಫ್ ಸೆಕ್ಷನ್ 111, if any workers employed in a factory contravenes any provisions of this act or any rules or order made thereunder, impose a duty or liability of worker, she shall be punishable with the fine up to 500 rupees. ಈಗ ಎಂಪ್ಲಾಯಿ ಏನಾದರೂ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ನಾವು ವೈಲೇಟ್ ಮಾಡಿದ್ರೆ ಫ್ಯಾಕ್ಟ್ರೀಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಕಾರ್ಡಿಂಗ್ ಟು 111, ಸೊ ಏನಾದರೂ ವೈಲೇಟ್ ಮಾಡಿದ್ರೆ ಆರ್ಡರ್ಸ್ನ ಫಾಲೋ ಮಾಡಿಲ್ಲ, ರೂಲ್ಸ್ನ ಫಾಲೋ ಮಾಡಿಲ್ಲ, ಸೊ ಅವನ್ನ ಡ್ಯೂಟೀಸ್ನ ಆಗಿರ್ಬೋದು ಲಯಬಿಲಿಟೀಸ್ ಆಫ್ ದಿ ವರ್ಕರ್ಸ್ನ ಫಾಲೋ ಮಾಡಿಲ್ಲ ಅಂದರೆ ಅವನ್ನ ಎಷ್ಟು ಫೈನ್ ಪನಿಷಬಲ್ ಅಂತಂದರೆ ವಿತ್ ದ ಫೈನ್ ಅಪ್ ಟು ವಿತ್ ಮೈ ಎಕ್ಸ್ಟೆಂಡೆಡ್ ಟು 500 rupeesವರೆಗೂ ವಿ ಕ್ಯಾನ್ ಏಬಲ್ ಟು extend it. Second one is where the worker is convicted so of offence punishable under section 1 subsection 1, the occupier or a manager of the factory shall not be deemed to be guilty of offence in the respect of contraventions unless it is proved that he failed to take all the reasonable measures for its preventions. So ಒಬ್ಬ ಮ್ಯಾನೇಜರ್ ಆಗಿರ್ಬೋದು, ಒಬ್ಬ ಆಕ್ಯುಪೈರ್ he has to be proved. If he is not possible to prove it, shall not be deemed to be guilty of the offence in respect of contraventions unless he is proved. So if he fails to take such kind of all reasonable measures to prevent it. Penalty for using false certificate of fitness. So according to section 98 of Factories Act, any employees if he submitted a false certificate of fitness, so what penalties or what punishment we can give it? Whoever knowingly uses to attempt or use a certificate of fitness granted to him under section 70 of certificate granted to another persons under the section, whoever produces such kind of certificates knowingly allow it to be used. ಆ ಥರ ಸರ್ಟಿಫಿಕೇಟ್ ಗೊತ್ತಿದ್ದು ಕೂಡ ಅವನು ಸಬ್ಮಿಟ್ ಮಾಡಿದಾಗ ಫಿಟ್ನೆಸ್ ಸರ್ಟಿಫಿಕೇಟ್ನ ಆ್ಯಂಡ್ ಅಟೆಂಪ್ಟ್ ಈಸ್ ಮೇಡ್ ಬೈ ಎನಿ ಪರ್ಸನ್ಸ್ ಶಲ್ ಬಿ ಪನಿಷಬಲ್ ವಿತ್ ದ ಇಂಪ್ರಿಸನ್ಮೆಂಟ್ ಆಫ್ ದಿ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡೆಡ್ ಟು 2 months or fine it may extend it to 1,000 rupees, 1,000 rupees with both. ಸೊ ಆ ಥರ ಏನಾದರೂ ವಿಲ್ಫುಲಿ ಆ ಥರ ಏನು ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿದಾಗ ಫಾಲ್ಸ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದಾಗ ಅವನಿಗೆ ಪನಿಷ್ಮೆಂಟ್ ಇಲ್ಲ ಎಷ್ಟುವರೆಗೆ ಆಗ್ತದೆ ಇಂಪ್ರಿಸನ್ಮೆಂಟು
2 ತಿಂಗಳ ಇಂಪ್ರಿಸನ್ಮೆಂಟು ಆರ್ ಫೈನ್ ಇಟ್ ಮೇ ಎಕ್ಸ್ಟೆಂಡೆಡ್ ಟು 1000 ರೂಪೀಸ್ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು, ಆರ್ ಎಲ್ಸ್ ಬೋತ್ ಕೂಡ ನಾವು ಹಾಕ್ಬೋದು. ಅಕಾರ್ಡಿಂಗ್ ಟು ಸೆಕ್ಷನ್ 99, ಪೆನಾಲ್ಟಿ ಫಾರ್ ಪರ್ಮಿಟಿಂಗ್ ಡಬಲ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ಸ್. ಸೊ ಏನಾದರೂ ಎಂಪ್ಲಾಯಿ ಚೈಲ್ಡು 2 ಕಂಪ್ನಿಯಲ್ಲಿ ಅಟ್ ಎ ಟೈಮ್ ವರ್ಕ್ ಮಾಡ್ತಿದ್ದಾಗ ಸೊ ಏನು ಫೈನ್ ಆಗ್ಬೋದು ವಿಲ್ಫುಲಿ ಅನ್ನೋದನ್ನು ನೋಡೋಣ. ಇಫ್ ಎ ಚೈಲ್ಡ್ ವರ್ಕ್ಸ್ ಇನ್ ಎ ಫ್ಯಾಕ್ಟ್ರಿ ಆನ್ ಡೇ ಆನ್ ವಿಚ್ ಹಿ ಈಸ್ ಆಲ್ರೆಡಿ ಬೀನ್ ವರ್ಕಿಂಗ್ ಇನ್ ಅದರ್ ಫ್ಯಾಕ್ಟ್ರಿ. ಸೊ ಬೆಳಗ್ಗೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿರ್ತಾನೆ, ನೈಟ್ ಇನ್ನೊಂದು ಕಂಪ್ನಿಯಲ್ಲಿ ಕೆಲಸ ಮಾಡಿರ್ತಾನೆ. ಸೊ ಆ ಥರ ವರ್ಕರ್ಸ್ನ ಚೈಲ್ಡ್ಗೆ ಹೇಗೆ ನಾವು ಪನಿಷ್ಮೆಂಟ್ ಮಾಡ್ಬೋದು, ಅವ್ರ ಪೇರೆಂಟ್ ಅವ್ರ ಗಾರ್ಡಿಯನ್ ಆಫ್ ದಿ ಚೈಲ್ಡ್ಗೆ ಹೇಗೆ ನಾವು ಪನಿಷ್ಮೆಂಟ್ ಮಾಡ್ಬೋದು ಏನಂತಂದರೆ ನೋಡೋಣ. ಸೊ ಫ್ಯಾಕ್ಟ್ರಿ ಪೇರೆಂಟ್ಸ್ ಆ್ಯಂಡ್ ಗಾರ್ಡಿಯನ್ಸ್ ಆಫ್ ದಿ ಚೈಲ್ಡ್ ಆರ್ ಅ ಪರ್ಸನ್ ಹ್ಯಾವಿಂಗ್ ಕಸ್ಟಡಿ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರೋಲ್ ಆನ್ ಹಿಮ್. ಪೇರೆಂಟ್ಸ್ ಆಗಿರ್ಬೋದು, ಗಾರ್ಡಿಯನ್ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಕಿಡ್ ಮೇಲೆ ಚೈಲ್ಡ್ ಮೇಲೆ ಯಾರಿಗೆ ಕಸ್ಟೋಡಿಯನ್ ಇರ್ತಾನೋ ಅವನಿಗೆ ಏನು ಫೈನ್ ಆಗ್ಬೋದು, ಒಬ್ಟೈನಿಂಗ್ ಸಚ್ ಕೈಂಡ್ ಆಫ್ ಬೆನಿಫಿಟ್ಸ್ನ ಯಾರು ತೊಗೊಳ್ತಿದ್ದಾನೋ ಸೊ ಆಫ್ ಈಸ್ ವೇಜ್ ಶೆಲ್ ಬಿ ಪನಿಷಬಲ್ ವಿತ್ ದ ಫೈನ್ ಆಫ್ ಇಟ್ ಮೇ ಎಕ್ಸ್ಟೆಂಡ್ ಟು 1000 ರೂಪೀಸ್. ಪೇರೆಂಟ್ಗಾಗಿರ್ಬೋದು, ಗಾರ್ಡಿಯನ್ ಆಗಿರ್ಬೋದು, ಕಸ್ಟೋಡಿಯನ್ ಆಫ್ ದಿ ಕಿಡ್ ಮೇಲೆ ನಾವು ಎಷ್ಟು ಫೈನ್ ಹಾಕ್ಬೋದು, ಇಟ್ ಮೇ ಎಕ್ಸ್ಟೆಂಡ್ ಟು 1000 ರೂಪೀಸ್ ಅನ್ಲೆಸ್ ಇಟ್ ಅಪಿಯರ್ಸ್ ಟು ದಿ ಕೋರ್ಟ್ ದಟ್ ದಿ ಚೈಲ್ಡ್ ಸೊ ವರ್ಕ್ಡ್ ವಿತೌಟ್ ದಿ ಕನ್ಸೆಂಟ್ ಆರ್ ಸಪೋರ್ಟ್ ಆಫ್ ಪೇರೆಂಟ್ ಆರ್ ಗಾರ್ಡಿಯನ್. ಕನ್ಸೆಂಟ್ ತೊಗೊಂಡಿದ್ದೇವೆ ಅಂತ ನಾವು ಫೈನ್ ಹಾಕೋಕ್ಕೆ ಬರುತ್ತೆ.